ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ? ನೋಡಿ, ನಾನು ಯಾವಾಗಲೂ ರೂಟೀನ್ ಹೇಳ್ತಾ ಇರ್ತೀನಿ. ಬೆಳಗ್ಗೆ ಮಾಮೂಲಿ ಯಾವಾಗಲೂ 5:15 5:20 ಎದ್ದೇಳ್ತೀನಿ. ಎದ್ದ ತಕ್ಷಣ ನಾನು ಇವಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಬರೀ ಬಿಸಿನೀರು ಕುಡಿಯೋದಕ್ಕಿಂತ ಸ್ವಲ್ಪ ಜೀರಿಗೆ ನೀರಾಗಲಿ, ಅರಿಶಿಣದ ನೀರಾಗಲಿ, ಒಂದು ಜೇನುತುಪ್ಪ, ಲೆಮನ್ ಈ ಥರ ಕುಡಿಯೋಣ ಅಭ್ಯಾಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನಾನು ಜೀರಿಗೆ ಮತ್ತು ಸ್ವಲ್ಪ ಮೆಂತೆ ಎರಡೂ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಮೆಂತೆ ಹೊಟ್ಟೆ ನೋವಿಗೆ ಒಳ್ಳೆಯದು, ಜೀರಿಗೆ ಡೈಜೆಷನ್ ಆಗುತ್ತೆ, ಆಮೇಲೆ ವೆಯ್ಟ್ ಲಾಸು ಆಗುತ್ತೆ ಅಂದ್ಬಿಟ್ಟು ನಾನು ಮಾರ್ನಿಂಗ್ ಒಂದು ಲೋಟ ಕುಡಿದ್ಬಿಟ್ಟು ನಾನು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೆ. ಮಾಡೆಲ್ಲ ಆಯಿತು. ಮಕ್ಕಳನ್ನ ಸ್ವಲ್ಪ 6:30 ಎದ್ದೇಳಿಸ್ದೆ. 6:30 ಆಯಿತು. ಅವ್ರು ಎದ್ದೇಳಿಸ್ಬಿಟ್ಟು ಸ್ವಲ್ಪ ಓದ್ಕೊಂಡ್ಬಿಟ್ಟು ಓದಿಸ್ತಾ ಇದ್ದೆ. ಕನ್ನಡ ಓದಿಸ್ತಾ ಇದ್ದೆ ಅವನಿಗೆ. ಕನ್ನಡ ಇದು ಸ್ಕೂಲಲ್ಲಿ ಓದಿಸ್ತಾರಂತೆ ಮ್ಯಾಮು ಅಂತ ಹೇಳ್ತಾ ಇದ್ದ. ಸರಿ ಓದು ಒಂದು 2 ಸಲ ಅಂತ ಅಂದ್ಬಿಟ್ಟು ಓದಿಸ್ತಾ ಇದ್ದೆ. ಬೆಳಗ್ಗೆ ನನ್ನ ಮಗ ಓದ್ಕೊತಾ ಇದ್ದ. ಅವರೆಲ್ಲ ಓದ್ಕೊಂಡ್ರು ಫ್ರೆಶ್ ಅಪ್ ಆಗ್ತಾರೆ. ಅದಕ್ಕೆ ನಾನು ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಎದ್ದರೆ ಇದೇ ಯೋಚನೆ ಆಗುತ್ತೆ, ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅಂತ. ರಾತ್ರಿನೇ ಅಂದ್ಕೊಬಿಟ್ಟಿದ್ದೆ. ಯಾಕೋ ಸ್ವಲ್ಪ ಅನ್ನನೂ ಉಳಿದ್ಬಿಟ್ಟಿತ್ತು. ಸ್ವಲ್ಪ ಅದನ್ನು ಎಸೆಯೋಕ್ಕೂ ನನಗೂ ಹೊಟ್ಟೆ ಉರಿಯುತ್ತೆ. ಅನ್ನ ಎಲ್ಲ ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಒಂದೊಂದು ಟೈಮ್ ಅದು ಅನ್ನ ಇರೋದಿಲ್ಲ. ಒಂದು ಸಲ ಏನು ಗೊತ್ತಾ, ತುಂಬ ಹೊಟ್ಟೆ ಹಸ್ಬಿಟ್ಟಿರುತ್ತೆ. ಅದು ನಾವು ನಾವು ಅನ್ನ ಮಾಡ್ಕೊಳೋಷ್ಟಕ್ಕೆ ಎಷ್ಟು ಅದಕ್ಕೆ ಟೈಮ್ ಬೇಕು ಹೇಳಿ. ಅದೇ ಅನ್ನ ಇದ್ದರೆ ತಿಂದ್ಬಿಟ್ಟು ನಮಗೆ ಹೊಟ್ಟೆ ತುಂಬ ಓಡುತ್ತಲ್ವಾ. ಅದಕ್ಕೆ ನಾನು ನೆನೆಸ್ಕೊತಾ ಇರ್ತೀನಿ. ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅನ್ನ ಅಂದ್ಬಿಟ್ಟು ನಾನಿವಾಗ ಸ್ವಲ್ಪ ಅನ್ನ ಹಾಕ್ಬಿಟ್ಟು ರೊಟ್ಟಿ ಹಾಕೋಣ, ರಾಗಿ ರೊಟ್ಟಿ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. 3 ಮಿಕ್ಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟು, ರಾಗಿ ಹಿಟ್ಟು ಮತ್ತು ಸ್ವಲ್ಪ ಚಪಾತಿ ಹಿಟ್ಟು, ಈ ಥರ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ. ರಾಗಿ ಫ್ಲೇವರು ಬರುತ್ತೆ, ಅಕ್ಕಿ ರೊಟ್ಟಿದು ಫ್ಲೇವರ್ ಬರುತ್ತೆ, ಮತ್ತು ಚಪಾತಿ ಹಿಟ್ಟಿಂದು ಫ್ಲೇವರ್ ಬರುತ್ತೆ. ಆಮೇಲೆ ಅನ್ನ ಉಳಿದಿತ್ತಲ್ಲ ಸ್ವಲ್ಪ, ಅದನ್ನೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಾದ್ರೆ ಬಿಸಿನೀರೊಳಗೆ ಮಿಕ್ಸ್ ಮಾಡ್ಕೊಬೋದು. ನಾನು ಹಂಗೆ ಮಿಕ್ಸ್ ಮಾಡ್ಕೊಂಡು ಬಿಸಿನೀರು ಕುದೀತಾ ಇರ್ತಾರೆ, ಅದಕ್ಕೆ ಉಪ್ಪು ಹಾಕೊಂಡಿರ್ತೀನಿ. ಫಸ್ಟೇ ಇದು ಹಸಿಟ್ಟೊಳಗೆ ಉಪ್ಪು ಹಾಕಿರ್ತೀನಿ, ನೀರಿಗೇನು ಉಪ್ಪು ಹಾಕೋದಿಲ್ಲ. ಆಮೇಲೆ ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದಷ್ಟೇ. ಒಂದು ಚೂರು ಅರ್ಧೋಗೋದಿಲ್ಲ ಗೊತ್ತಾ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ. ಅನ್ನನ ಬೇಕಾದ್ರೆ ನೀವು ಮಿಕ್ಸಿಲಿ ಬೇಕಾದ್ರೆ ಪೇಸ್ಟ್ ಮಾಡ್ಕೊಬೋದು. ನಿಮಗೆ ಅನ್ನ ಆ ಥರ ಅಗ್ಲಗ್ಲು ಬೇಡ ಅಂದರೆ ನೀವು ಸಣ್ಣಕ್ಕೆ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು. ನೋಡಿ, ಇವಾಗ ಬಿಸಿನೀರು ಹಾಕೊಂಡು ಕೈಯಲ್ಲಿ ಚೆನ್ನಾಗಿ ಮಿತ್ಕೊತಾ ಇರ್ತೀನಿ. ನಿಮಗೆ ಎಷ್ಟು ಅದಕ್ಕೆ ಬೇಕು ನಿಮ್ಗೆ ಅಷ್ಟು ಮಿತ್ಕೊಳ್ಳಿ. ನನಗೆ ರೊಟ್ಟಿ ತಟ್ಟಕ್ಕೆ ನನಗೆ ಕೈಯಲ್ಲಿ ಬರುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಆಗ್ತೀನಿ ಇದು ಮಾಡ್ಕೊತೀನಿ. ಅದು ನೆನೆಯುತ್ತಲ್ಲ, ಅದು ಸರಿ ಆಗುತ್ತೆ. ಅನ್ನ ಹಾಕಿದ್ದೀವಲ್ಲ ಆವಾಗ ಸರಿಯಾಗುತ್ತೆ ಅಂತ. ಇವಾಗ ನೆಕ್ಸ್ಟ್ ನಾನು ಅದನ್ನು ಕಲಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೊಮೊಟೊ ಗೊಜ್ಜು ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜು. ಇಲ್ಲಾಂದರೆ ಗೊಡ್ಗಾರ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಅವತ್ತು ಗೊಡ್ಗಾರ ಮಾಡಿದ್ದೆ. ಇವಾಗ ಟೊಮೊಟೊ ಗೊಜ್ಜು ಮಾಡೋಣ. ಚಪಾತಿಗೆ ನನ್ನ ಮಕ್ಕಳಿಗೆ ರೊಟ್ಟಿ ತಿನ್ನೋದಿಲ್ಲ, ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂತ. ಅದಕ್ಕೆ ಚಪಾತಿ ಹಿಟ್ಟು ಸ್ವಲ್ಪ ಕಲಸಿಟ್ಟಿದ್ದೀನಿ. ಇವಾಗ ಮಾತ್ರ ಟಿಫನಿಗೆ ರೊಟ್ಟಿ ಹಾಕ್ಕೊಡ್ತೀನಿ, ಚಪಾತಿನ ಮಧ್ಯಾಹ್ನ ಬಾಕ್ಸಿಗೆ ಹಾಕ್ಕೊಡ್ತೀನಿ. ಅದು ರೊಟ್ಟಿ ತಣ್ಣಗಾಗಿರುತ್ತೆ, ಅದು ಚೆನ್ನಾಗಿರೋಲ್ಲ. ಬಿಸಿ ಬಿಸಿ ತಿಂದರೆ ಮಾತ್ರ ರೊಟ್ಟಿ ಚೆಂದ, ತಣ್ಣಗಾದರೆ ಚೆನ್ನಾಗೂ ಇರೋದಿಲ್ಲ. ಆಮೇಲೆ ಸರಿ ಅಂದರೆ ಟೊಮೊಟೊ ಗೊಜ್ಜು ಮಾಮೂಲಿ ಕರ್ಮೆ ಸೊಪ್ಪು, ಸಾಸಿವೆ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮೊಟೊ ಗೊಜ್ಜು ಅಂದರೆ ಟೊಮೊಟೊ ಜಾಸ್ತಿ ಇರಬೇಕು, ಆನಿಯನ್ ಕಮ್ಮಿ ಇರಬೇಕು, ಅದಕ್ಕೆ ಟೊಮೊಟೊ ಗೊಜ್ಜು ಅಂತ ಅನ್ನೋದು. ಒಬ್ಬೊಬ್ಬರು ಟೊಮೊಟೊ ಕಮ್ಮಿ ಹಾಕಿ ಈರುಳ್ಳಿ ಜಾಸ್ತಿ ಹಾಕಿರ್ತಾರೆ, ಆ ಥರ ಅಲ್ಲ. ಟೊಮೊಟೊ ಒಂದು 4-5 ಹಾಕ್ಬಿಟ್ಟು ಈರುಳ್ಳಿ ಒಂದೇ ಒಂದು ದಪ್ಪದು ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ ಗೊತ್ತಾ. ನೀವು ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್ ಹಾಕಿ ಎಣ್ಣೆಲೆ ಮಾತ್ರ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ದಿವಸ 15 ದಿವಸ 20 ದಿವಸ ಆದರೂ ಇರುತ್ತೆ. ನಾನು ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕೊತ್ತಾ ಇದು ಬೇಕಲ್ವಾ, ಗೊಜ್ಜು ಥರ ಆಗಬೇಕಲ್ವಾ ಅಂದ್ಬಿಟ್ಟು ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಕುದಿಯೋಕೆ ಈ ಕಡೆ ಸೈಡಿಗೆ ಇಟ್ಬಿಟ್ಟು ನಾನು ಚಪಾತಿ ಹಿಟ್ಟಿನೂ ಆಗಿತ್ತಲ್ಲ, ರೊಟ್ಟಿ ಆಮೇಲೆ ಹಾಕೋಣ, ಫಸ್ಟ್ ಚಪಾತಿನ ಬಾಕ್ಸಿಗೆ ಹಾಕಿಟ್ಬಿಡೋಣ ಅಂದ್ಬಿಟ್ಟು ನಾನು ಫಸ್ಟು ಬಾಕ್ಸಿಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದು ಇದಾಗ್ಬಿಡುತ್ತೆ, ಚಪಾತಿ ಅರಿಯೋಕ್ಕಾಗೋದಿಲ್ಲ. ಆಮೇಲೆ ರೊಟ್ಟಿ ಅದಕ್ಕೆ ಫಸ್ಟ್ ಚಪಾತಿ ಅರಿದ್ಬಿಟ್ಟು ಆಮೇಲೆ ರೊಟ್ಟಿ ಹಾಕೋಣ ಅಂದ್ಬಿಟ್ಟು ಇವಾಗ ನಾನು ರೊಟ್ಟಿಗೆ ಹಂಚಿಟ್ಟಿದ್ದೀನಿ. ಚಪಾತಿ ಮಾಡೆಲ್ಲ ಆಯಿತು. ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ನೀವು ಪೇಪರ್ ಬರುತ್ತಲ್ಲ, ನೀವು ಯಾವ ಪೇಪರ್ ಆದರೂ ಪರವಾಗಿಲ್ಲ, ಒಂಥರ ಸೀರೆ ಪೇಪರೆಲ್ಲ ಬರುತ್ತೆ, ಆ ಪೇಪರಲ್ಲಿ ತಟ್ಟಿ ಬರುತ್ತೆ. ನೀವು ಬೇಕಾದ್ರೆ ಟೈಲ್ಸ್ ಮೇಲೆ ತಟ್ಬೋದು. ನನಗೆ ಟೈಲ್ಸ್ ಮೇಲೆ ತಟ್ಟಿದ್ರೆ ಅಂಟ್ಕೊಂಡು ಆಮೇಲೆ ತೆಗ್ದಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಈ ಥರ ಪೇಪರಲ್ಲಿ ಈಸಿ ಆಗುತ್ತೆ. ಒಂದು ಸೆಕೆಂಡಿಗೆ ನೀವು ತಟ್ಕೊಂಡು ಹಾಕ್ಬಿಡ್ಬೋದು, ಒಂದು ಚೂರು ಏನಾಗೋದಿಲ್ಲ. ಅದಕ್ಕೆ ನೋಡಿ, ಅದಕ್ಕೆ ನೀವು ಹಸಿಟ್ಟನ್ನ ತುಂಬ ತೆಳ್ಳಗೆ ಕಲಿಸ್ಕೊಬಿಡಿ, ಅವಾಗ ತಟ್ಟಕ್ಕಾಗಲ್ಲ, ಅಂಟ್ಕೊಬಿಡುತ್ತೆ. ನೀವು ಮೀಡಿಯಮಾಗಿ ಕಲಿಸ್ಕೊಂಡು ಕೈಯಲ್ಲೇ ತಟ್ಕೊಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಥರ ರೊಟ್ಟಿ ಮಾಡಿ ಎಲ್ಲ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡಿದ್ರೆ ಎಲ್ಲ ಫ್ಲೇವರು ಬರುತ್ತೆ. ಮತ್ತು ಎಲ್ಲದು ನಾವು ಚಪಾತಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ 3 ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡಿದ್ದೀವಿ ಅಂತಲೂ ಖುಷಿ ಇರುತ್ತೆ. ನೋಡಿ, ನಾನು ನೀರು ಕೈಯಲ್ಲೇ ಸವರ್ಕೊತಾ ಇದ್ದೀನಿ. ನಾನು ಇದೇ ಥರ ಸವರ್ಕೊಳ್ಳೋದು, ಒಬ್ಬರೊಬ್ರು ಬಟ್ಟೆ ಹಿಡ್ಕೊಂಡು ಸವರ್ಕೊತಾರೆ, ಆ ಥರನೂ ಮಾಡ್ಕೋಬೋದು. ಚಿಕ್ಕದೊಂದು ಕಾಟನ್ ಬಟ್ಟೆ ಹಿಡ್ಕೊಂಡು ಸವರ್ಕೋಬೋದು. ನಾನು ಕೈಯಲ್ಲೇ ಸವರ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ರಾಗಿ ರೊಟ್ಟಿ ಒಬ್ಬರೊಬ್ರು ತಿನ್ನೋದಿಲ್ಲ, ಆವಾಗ ಅದಕ್ಕೆ ಈ ಥರ 3 ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಇವಾಗ ನಾನು ಚಪಾತಿನೂ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ನಲ್ಲ, ಅದಕ್ಕೆ ಚಪಾತಿ ಮಾಡ್ಕೊತಿದ್ದೆ. ನೋಡಿ, ನನ್ನ ಮಕ್ಳಿಗೆ ಬಾಕ್ಸಿಗೆ ಹಾಕ್ಬಿಟ್ಟು ಲಂಚ್ ಬಾಕ್ಸಿಗೆ ಹಾಕ್ಬಿಟ್ಟು ನಾನು ಚಪಾತಿನ ಮಾಡಿಟ್ಟು ಅವ್ರು ರೊಟ್ಟಿ ಎಲ್ಲ ತಿಂತಾಯಿದ್ರು ಬಿಸಿ ಬಿಸಿದು. ನಾನು ಚಪಾತಿನ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ಬಿಟ್ಟು ಟೊಮೊಟೊ ಗೊಜ್ಜು ಹಾಕಿ ಕೊಡ್ತಾಯಿದ್ದೀನಿ. ನೋಡಿ, ಮಕ್ಕಳೇನೆಲ್ಲ ಕಲಿಸಿ ಮನೆಯೆಲ್ಲ ಕೆಲಸ ಮಾಡೋದಕ್ಕೆ ಇಷ್ಟದಕ್ಕೆ ಆಯಿತು. ಫುಲ್ಲು ನಾನು ಬಟ್ಟೆ ಎಲ್ಲದನ್ನು ಒಣಗಾಕಿದ್ದೀನಿ. ಆಮೇಲೆ ಫುಲ್ಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ,
ಫುಲ್ಲು ರೊಟ್ಟಿ ಹಾಕ್ಬಿಟ್ಟಿದ್ನಲ್ಲ, ಫುಲ್ಲು ರೊಟ್ಟಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲೆಲ್ಲ ಉದ್ರಿಬಿಟ್ಟು ಕೆಳಗೆಲ್ಲ ಉದ್ರೋಗಿರುತ್ತೆ. ಅದಕ್ಕೆ ನಾನು ಫುಲ್ಲು ಕ್ಲೀನ್ ಮಾಡ್ಕೊಂಬಿಟ್ಟೆ. ಚಪಾತಿನೂ ಮಾಡಿದ್ದೆ ಅವರಿಗೆ. ಅದು ರೊಟ್ಟಿ ಒಂಥರ ಆಗುತ್ತೆ ಅಂದ್ಬಿಟ್ಟು ನಾನು ಚಪಾತಿ ಕೊಟ್ಟು ಕಲಿಸ್ದೆ. ರೊಟ್ಟಿನ ತಿನ್ನಿಸ್ಬಿಟ್ಟು ಕಲಿಸಿದ್ದೀನಿ ನೋಡಿ. ಫುಲ್ ಪಾತ್ರೆ ಎಲ್ಲ ತೊಳೆದೆ ಎಲ್ಲದನ್ನು ಮಾಡಾಯಿತು. ಅದಕ್ಕೆ ಸ್ವಲ್ಪ ನಿಮಗೆ ಒಂದು ಟಿಪ್ಸ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಒಂದು ನಿಮಿಷ ಇರಿ. ಏನು ಗೊತ್ತಾ, ಲೈಟ್ ಹಾಕ್ತೀನಿ. ನಂದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲ ನನಗೆ. ಒಂದು ನಿಮಿಷ ಈ ಕಡೆ ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ನೋಡಿ. ನಂದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲ, ಅದಕ್ಕೆ ನಾನು ಡ್ರೆಸ್ಸಿಂಗ್ ಟೇಬಲ್ ಈ ಥರ ಮಾಡ್ಕೊಂಡಿದ್ದೀನಿ ಅಂತ ನೋಡಿ. ಇಲ್ಲಿ 3 ಸ್ಟೆಪ್ಸ್ ಕೊಟ್ಟಿದ್ದಾರಲ್ಲ, ಹಿಂಗೆ 1 2 3 ಈ ಥರ ಸ್ಟೆಪ್ಸ್ ಕೊಟ್ಟಿದ್ದಾರಲ್ಲ, ಇಲ್ಲೇ ನಾನು ಅದಕ್ಕೇ ಈ ಥರ ಇಟ್ಕೊಂಡಿದ್ದೀನಿ. ಇದು ಆನ್ಲೈನಲ್ಲಿ ತೊಗೊಂಡೆ. ಎಷ್ಟು ನನಗೆ ವರ್ತ್ ಅನಿಸ್ತು, 95 ರೂಪಾಯಿ ಇತ್ತು ಒಂದಕ್ಕೆ. ಅದಕ್ಕೆ ನಾನು ಒಂದು ಪೀಸ್ ಕೊಡೋಲ್ಲ, ಅದಕ್ಕೆ 2 ಪೀಸ್ ಅಂದ್ಬಿಟ್ಟು ಇದು 95 ರೂಪಾಯಿ ಅಂದರೆ 95 ಅಂದರೆ 100 ಎಷ್ಟೋ ಆಯಿತು, ಒಟ್ಟಿಗೆ 200 ರೂಪಾಯಿ ಒಳಗೆ ಆಯಿತು. ಅದಕ್ಕೆ 2 ತೊಗೊಬಿಟ್ಟೆ. ಒಂದು ಇಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ, ಒಂದು ಊರಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಇಟ್ಬಿಟ್ಟು ಇದಕ್ಕೆ ಫುಲ್ಲು ಕ್ರೀಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಮಾಡ್ಕೊಂಡು ಇಲ್ಲಿ ಇಟ್ಬಿಟ್ಟೆ ಹೊರಗಡೆ. ಇದೊಂದು ನನ್ನ ಮಕ್ಕಳಿಗೆ ರಾಚ್ಕೊಳಕ್ಕಾಗುತ್ತೆ. ಇದೇನಾಯಿತು, ಒಂದೊಂದೇ ಇಟ್ಟಿದ್ನಲ್ಲ, ಓಡಿಸ್ಕೊಳಕ್ಕೂ ಆಗ್ತಾ ಇರಲಿಲ್ಲ, ಫುಲ್ ಕಷ್ಟ ಆಗ್ತಿತ್ತು. ಇದು ಈ ಥರ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ತುಂಬ. 95 ರೂಪಾಯಿ ಪರವಾಗಿಲ್ಲ ಒಂದಕ್ಕೆ. ಅವಾಗ ಒಂದು ಪೀಸ್ ಅಂದರೆ ನೆಕ್ಸ್ಟ್ ಇನ್ನೊಂದು ನೋಡಿದ್ದೆ, ನಾಳೆ ಅಷ್ಟೊತ್ತಿಗೆ 185 ಆಯಿತು ಒಂದು ಪೀಸಿಗೆ. ಅದಕ್ಕೆ ಒಂದು ಹೆಂಗೋ ಇತ್ತು ಅಂದ್ಬಿಟ್ಟು ಅವತ್ತು ಆನ್ಲೈನಲ್ಲಿ 2 ಬುಕ್ ಮಾಡಿದೆ. ಒಂದು ಇಲ್ಲಿ ಮನೆಗೆ ಇಟ್ಕೊಂಡೆ, ಒಂದು ಊರಿಗೆ ತೊಗೊಂಡೋದು ಅಮ್ಮ ಮನೆಗೆ. ಆಮೇಲೆ ಮಾಮೂಲಿ ಇಲ್ಲಿ ಕೂಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕೂಮೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಇಷ್ಟೇ. ಇದು ಮಾತ್ರ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಥರ ಚಿಕ್ಕದಾಗಿದ್ದೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಡೈಲಿ ಯೂಸ್ ಮಾಡೋದಲ್ವಾ ನೋಡಿ. ಮೇಲೆ ಇಟ್ಕೊಂಡಿದ್ದೀನಿ. ಇದಿಷ್ಟು ಕ್ರೀಮ್ಸ್ ಇಲ್ಲಿ ಇಟ್ಕೊತೀನಿ. ಇನ್ನೇನು ಇಟ್ಕೊಂಡಿಲ್ಲ ಇಲ್ಲಿ. ಅದಕ್ಕೆ ಇದನ್ನು ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಂಬಿಟ್ಟೆ. ಸೇಮ್ ಮಾಮೂಲಿ ಪ್ಲೈನ್ ಇತ್ತು ಥರ. ಅದಕ್ಕೆ ನಾನು ಇದಕ್ಕೆ ಮಿರರ್ ಹಾಕ್ಸ್ಕೊಂಡಿದ್ದೀನಿ ನೋಡಿ. ಈ ಥರ ಮಿರರ್ ಹಾಕ್ಸ್ಕೊಂಡಿದ್ದೀನಿ. ಇಷ್ಟು ದೊಡ್ಡದಾಗೆ ಸಾಕು ನನಗೆ. ಎಷ್ಟು ನೋಡ್ಬಿಟ್ಟು ನಾನು ಐಟಿ ತಕ್ಕನಾಗೆ ನಾನು ಇದನ್ನ ಹಾಕ್ಸ್ಕೊಂಡಿದ್ದೀನಿ ಮಿರರು ನೋಡಿ. ಇಲ್ಲಿ ಒಳಗಡೆ ನಾನು ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ. ಈ ಥರ ಇಟ್ಕೊಬಿಟ್ಟಿದ್ದೀನಿ ಡ್ರೆಸ್ಸಿಂಗ್ ಟೇಬಲ್ನೇ. ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಬಿಟ್ಟಿದ್ದೀನಿ ನೋಡಿ. ಇಲ್ಲಿ ನಾನು ಮಾಮೂಲಿ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ನಂದು ಸ್ಯಾರಿ ಹಾಕೋದಲ್ವಾ, ಇದು ನಂದು ಕಬೋರ್ಡ್. ಇದು ಸ್ಯಾರಿ ಹಾಕೋದನ್ನ ತೆಗೆದುಬಿಟ್ಟು ನಾನು ಇದಿರಲಿಲ್ಲ ಇಲ್ಲಿ. ಇದು ಫುಲ್ಲು ಹಿಂಗೆ ಉದ್ದ ಇತ್ತು ನೋಡಿ. ಗೊತ್ತಾಗ್ತಿದೆಯಾ, ಕಾಣ್ತಿದೆ ನಿಮಗೆ? ಇದು ಫುಲ್ಲು ಉದ್ದ ಇತ್ತು ಹಿಂಗೆ ನೋಡಿ, ತೋರಿಸ್ತೀನಿ. ಅಲ್ಲಿಂದ ಕೆಳವರೆಗೂ ಉದ್ದ ಇತ್ತು. ಅದಕ್ಕೆ ನಾನು ನನ್ನ ಮಗಳದು ಕಬೋರ್ಡ್ನ ನಾವು ಆರ್ಡ್ರ್ ಮಾಡಿದ್ದೀನಲ್ಲ, ಅವಳು ಕಬೋರ್ಡ್ ತೆಗೆಸ್ಬಿಟ್ಟು ನನ್ನ ಕಬೋರ್ಡಿಗೆ ಇದಕ್ಕೆ ಹಾಕ್ಕೊಂಡೆ. ಅವಾಗ ನಾನು ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೋಬೋದು, ಇಲ್ಲಿ ಎಲ್ಲ ಇಟ್ಕೋಬೋದು ಅಂದ್ಕೊಬಿಟ್ಟು ನಾನು ಇಲ್ಲಿ ಇಟ್ಕೊಂಡೆ ನೋಡಿ. ಮಾಮೂಲಿ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ನನ್ನ ಮಗಳದು ಕ್ಲಿಪ್ಪು, ಏರ್ ಬೆಂಡ್ಸು, ಮತ್ತು ನನ್ನ ಮಗಳು ಬ್ಯಾಂಗಲ್, ನನ್ನ ಬ್ಯಾಂಗಲ್ಲು, ಅಮ್ಮದು, ಇದೆಲ್ಲ ನನ್ನ ಮಗಳದು ಚಿಕ್ಕವೆಲ್ಲ. ಇದನ್ನು ನಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ಅಲ್ಲಿ ಎಸೆಯೋದಕ್ಕಿಂತ ಇಲ್ಲಿ ಇರುತ್ತಲ್ಲ ಅಂದ್ಬಿಟ್ಟು ನಾನು ಏನೇನಿದೆ ತೋರಿಸ್ತಾ ಇದ್ದೀನಿ. ಇದು ಸ್ವೀಟ್ ಬಾಕ್ಸ್ ಬರುತ್ತಲ್ಲ, ಅದರೊಳಗಡೆ ನಾನು ಏನು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಈ ಥರ ರಿಬ್ಬನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ನನ್ನ ಮಗಳದು ರಿಬ್ಬನ್ಸು, ಅವಳಿಗೆ ತಲೆಗೆ ಹಾಕೋದು ಎಲ್ಲದನ್ನು ಇದರೊಳಗಡೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಬಾಕ್ಸಲ್ಲಿ ಇದು ದೊಡ್ಡದೊಂದು ಬಾಕ್ಸ್ ಬಂದಿದೆ, ತೋರಿಸ್ತೀನಿ. ಭಾರ ಇದೆ ನೋಡಿ. ಇದನ್ನು ಒಂದು ಬಾಕ್ಸ್ ತೊಗೊಂಡಿದ್ದೆ. ಇದು ಎಷ್ಟು 100 ರೂಪಾಯಿ ಅನಿಸುತ್ತೇನೋ, 100 ರೂಪಾಯಿ ಅನಿಸುತ್ತೆ ನೋಡಿ. ಇದರೊಳಗಡೆ ನಾನು ಹಿಂಗೆ ಇದು ತಲೆಗೆ ಹಾಕೋದು, ಮತ್ತು ಬ್ಯಾಂಡು ಒಂಥರ ತುರ್ಬಾಕ್ತಾರಲ್ಲ ಆ ಥರದ್ದು, ಮತ್ತು ತಲೆಗೆ ಹಾಕೋವು, ಆಮೇಲೆ ಸೊಂಟಕ್ಕೆ ಹಾಕೋದು, ಮತ್ತು ಬ್ಯಾಂಗಲ್ಸ್ನ ನಾನು ಈ ಥರ ಇಟ್ಕೊಬಿಡ್ತೀನಿ. ಅದು ಎಲ್ಲಿ ಬೇಕು ಅಲ್ಲಿ ಹೋಗೋದಿಲ್ಲ, ಒಂದು ಹತ್ರನೇ ಕವರಲ್ಲಿ ನೀವು ನ್ಯೂಸ್ ಪೇಪರ್ ಆಗಲಿ, ಬುಕ್ಕಿನ ಕವರ್ ಆಗಲಿ, ಅದಕ್ಕಾದ್ರೂ ಪರವಾಗಿಲ್ಲ, ಅದರಲ್ಲಿ ಹಾಕಿ ನನ್ನ ಮಗಳು ಇದೆಲ್ಲ ಬ್ಯಾಂಗಲ್ಸು ನೋಡಿ. ಅವಳು ಡ್ಯಾನ್ಸಿಗೆ ಅದಕ್ಕೆಂತೆಲ್ಲ ತೊಗೊಂಡಿರ್ತಾಳಲ್ಲ, ಎಲ್ಲವೂ ನಾನು ಸ್ಟೋರ್ ಮಾಡಿ ಈ ಥರ ಕವರ್ ನ್ಯೂಸ್ ಪೇಪರಲ್ಲಿ ಎಲ್ಲ ಸುತ್ತಿ ನೋಡಿ ಎಲ್ಲ ಇಟ್ಕೊಂಡ್ರೆ ಒಂದು ಹತ್ರನೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಇಲ್ಲಾಂದರೆ ಎಲ್ಲ ಒಂದು ಕಡೆ ತಗ್ಗಾಗೋಗುತ್ತೆ, ಬ್ಯಾಂಗಲ್ಸ್ ಎಲ್ಲ ಹಾಳಾಗುತ್ತೆ. ಸುಮ್ಮನೆ ದುಡ್ಡು ಕೊಟ್ಟು ತಂದ್ರೂ ವೇಸ್ಟ್ ಅಲ್ವಾ. ಅದಕ್ಕೆ ನಾನು ನೋಡಿ ಈ ಥರ ಬ್ಯಾಂಗಲ್ಸ್ ಅಷ್ಟೇ ಇರೋದು, ಇನ್ನೇನಿಲ್ಲ. ಎಲ್ಲ ತಲೆಗೆ ಹಾಕೋದು, ಮತ್ತು ಚೌಲಿ, ಅದೇ ಜಡೆಗೆ ಹಾಕ್ತಾರಲ್ಲ ಆ ಥರ ಚೌಲಿದು ಅಷ್ಟೇ. ಇದಿಷ್ಟು ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟು ಇದರೊಳಗಡೆ ಏನೂ ಇಲ್ಲ, ಸುಮ್ಮನೆ ನೋಡಿ ಈ ಥರ ಕ್ಲಿಪ್ಸು, ಒಂದು ಸ್ವಲ್ಪ ರಿಬ್ಬನ್ನು ಏನಾರ ಇದ್ದರೆ ಮಾತ್ರ. ಸುಮ್ಮನೆ ಖಾಲಿ ಇತ್ತಲ್ಲ ಬಾಕ್ಸು, ಅದಕ್ಕೆ ಈ ಥರ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಇದು ಬ್ಯಾಂಗಲ್ಲು, ಇದು ನಾನು ಮನೆ ಗುರುಪ್ರವೇಶ ಮಾಡಿದ್ವಲ್ಲ ಅವಾಗ ನಾನು ತೊಗೊಂಡಿದ್ದು. ಅದೇ ಫಸ್ಟ್ ನಾನು ಇಷ್ಟು ದುಡ್ಡು ಕೊಟ್ಟು ತೊಗೊಂಡಿರೋದು ಬ್ಯಾಂಗಲ್. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಇದು ಬ್ಯಾಂಗಲ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ನಾನು ಹಾಳು ಮಾಡ್ಕೊಂಡಿಲ್ಲ. ನಾನು ಗುರುಪ್ರವೇಶ ಆಗಿ ಒಂದು 2 ವರ್ಷನ 3 ವರ್ಷ ಆಗಕ್ಕೆ ಬರ್ತಾಯಿದೆ ನೋಡಿ. ಎಷ್ಟು ಹೊಸ ಥರ ಇಟ್ಕೊಂಡಿದ್ದೀನಿ ಅಂತ. ಎಲ್ಲಿ ಬೇಕಲ್ಲಿ ಎಸಿಬಾರ್ದು, ಅದು ಬಾಕ್ಸಲ್ಲಿ ಅದನ್ನೇ ಹಾಕಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸುಮ್ಮನೆ ಎಲ್ಲಿಂದ ಅಲ್ಲಿ ದುಡ್ಡು ಕೊಡ್ತಾರದು, ಮತ್ತು ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಹಾಳು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಇದು ಸ್ಯಾರಿ ಮ್ಯಾಚಿಂಗ್ ನಾನು 2 ತೊಗೊಂಡಿದ್ದೀನಿ ನೋಡಿ. ಇದು ಗ್ರೀನು,
ನೋಡಿ ಸೇಮ್ ಅದೇ ಥರ ಬ್ಯಾಂಗಲು, ಆದರೆ ಇದು ಗ್ರೀನು. ಅದು ನನಗೆ ತುಂಬ ಇಷ್ಟ ಇದೆ. ಸ್ಯಾರಿಗೆ ಮ್ಯಾಚಿಂಗ್ ನಾನು ತೊಗೊಂಡಿದ್ದೆ ಎರಡೂ. ಇದಕ್ಕೇ ಎಷ್ಟು ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ, ನನಗೆ ಮರ್ತೋಗ್ಬಿಟ್ಟಿದೆ. ಮರ್ತೋಗ್ಬಿಟ್ಟಿದೆ ಎಷ್ಟು ಕೊಟ್ಟನ. ತುಂಬ ಜಾಸ್ತಿ ನನ್ನ ಮಗಳದು ನಂದು ಎಲ್ಲ ತೊಗೊಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಬೊಮ್ಮನಹಳ್ಳಿ ಸೈಡ್ ತೊಗೊಂಡಿದ್ವಿ. ನೋಡಿ ನೆಕ್ಸ್ಟ್ ಇದು ಚಾಕ್ಲೇಟ್ ಬಾಕ್ಸ್. ನನ್ನ ಮಗಳಿಗೆ ಬರ್ತಡೇ ದಿವಸನ ಏನೋ ತೊಗೊಂಡಿದ್ದೆ, ಎಷ್ಟು ವರ್ಷದಿಂದ ಬರ್ತಡೇ ದಿವಸಗೆ ಆ ಬಾಕ್ಸು. ಆ ಬಾಕ್ಸ್ನ ಯಾಕೆ ಎಸಿಬೇಕು ಅಂದ್ಬಿಟ್ಟು ನಾನು ಇದಕ್ಕೆ ಈ ಥರ ಹಾಕಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇದು ಅವಳು ಬರ್ತಡೇದು, ಅದಕ್ಕೇ ಅದನ್ನು ಎಸಿಯಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಸಲ ಬರ್ತಡೇಗೆ ಯೂಸ್ ಆಗುತ್ತಲ್ವಾ. ಒಬ್ಬೊಬ್ರು ಏನು ಗೊತ್ತಾ, ಬರ್ತಡೇ ಆಗಿದ ತಕ್ಷಣ ಎಲ್ಲ ಕಿತ್ಬಿಟ್ಟು ಎಸ್ದುಬಿಡ್ತಾರೆ. ನಾನು ಅದಕ್ಕೆ ನೋಡಿ ಹೊಸ ಥರನೇ ಇದೆ. ಇನ್ನು ನೆಕ್ಸ್ಟ್ ಸಲಿಗೆ ಒಂದು ಸಲ ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ. ಅದಕ್ಕೆ ಸುಮ್ಮನೆ ಅದಕ್ಕೊಂದು 200 ರೂಪಾಯಿ ದುಡ್ಡು ಕೊಟ್ಟು ವೇಸ್ಟ್ ಮಾಡೋದು ಯಾಕೆ. ಅದಕ್ಕೆ ಏನು ಯಾವುದಕ್ಕಾರ ಯೂಸ್ ಆಗುತ್ತಲ್ವಾ. ಇದು ಈ ಬಾಕ್ಸ್ ಒಳಗೆ ನಾನು ಈ ಥರ ಹಾಕಿಟ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ದಿದ್ದು ನೋಡಿ, ಆರ್ಟಿಫಿಷಿಯಲ್ದು ಇಯರಿಂಗ್ಸು ಮತ್ತು ಸರ ಎಲ್ಲದು ಆರ್ಟಿಫಿಷಿಯಲ್ದಿದ್ದು ಹಾಕಿಟ್ಕೊಂಡಿದ್ದೀನಿ. ಈ ಸೊಂಟದ ಪಟ್ಟಿ ಎಲ್ಲ ಇದೆ, ಇದು ಆರ್ಟಿಫಿಷಿಯಲ್ದು, ಯಾವುದೇನು ಗೋಲ್ಡನ್ ಅಲ್ಲ, ಎಲ್ಲ ಆರ್ಟಿಫಿಷಿಯಲ್ ಇದೆಲ್ಲ. ಬೊಮ್ಮನಹಳ್ಳಿ ಸೈಡ್ ಹೋಗಿದ್ನಲ್ಲ ಆವಾಗ. ಮತ್ತು ದೇವರಿಗೂ ಲಕ್ಷ್ಮಿಗೂ ಹಾಕ್ಬೋದು, ಲಕ್ಷ್ಮಿಗೂ ಹಾಕ್ತೀನಲ್ಲ, ಅದಕ್ಕೇ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ದೇವ್ರಿಗೆ ಲಕ್ಷ್ಮಿಗೆ ಸೊಂಟಕ್ಕೆ ಹಾಕೋದು ಮತ್ತು ನೆಕ್ಲೆಸ್ ಥರದ್ದು ಮತ್ತು ಎಲ್ಲ ಇದರೊಳಗಡೆ ಹಾಕಿಟ್ಕೊಂಡಿದ್ದೀನಿ. ಲಕ್ಷ್ಮಿ ಹಬ್ಬದ ದಿವಸ ಹಾಕ್ಬೋದಲ್ಲ ಅಂದ್ಬಿಟ್ಟು. ನೆಕ್ಸ್ಟು ಈ ಕಡೆ ಇದರಲ್ಲಿ ನೋಡೋದಾದರೆ ಇದರೊಳಗೆ ಏನೂ ಇಟ್ಕೊಂಡಿಲ್ಲ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇದರೊಳಗಡೆ ಸ್ಟಿಕ್ಕರ್ಸು ಮತ್ತು ಏನಾದರೂ ಇಂಪಾರ್ಟೆಂಟ್ ಏನಾದರೂ ಈ ಚೀಟಿ ಎಲ್ಲ ಇರುತ್ತಲ್ಲ, ಪೇಪರ್ಸ್, ಅದನ್ನೆಲ್ಲ ಇದರೊಳಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಟಿಕ್ಕರ್ಸು ಜಾಸ್ತಿ ಸ್ಟಿಕ್ಕರ್ಸ್ ಇಡೋದಿಲ್ಲ, ಮಾಮೂಲಿ ಐಲೈನರ್ ಒಂದೇ ಇಟ್ಕೊಳೋದು. ಆಮೇಲೆ ಕಾಟನ್ನು, ಆಮೇಲೆ ಇದು ಸ್ಪ್ರೇ ಬಾಟಲ್ಲು, ಇದು ಎಮರ್ಜೆನ್ಸಿಗೆ ಇರಲಿ ಅಂತ ಅದೇನೋ ನಾವೆಲ್ಲ ಸ್ಕೂಲಲ್ಲಿ ಬಿದ್ದಾಗ ತಕ್ಷಣ ಹಚ್ಬಿಡ್ತಿದ್ರಲ್ಲ, ಅದೇನು ಅಂತಾರೆ ಇದಕ್ಕೆ ಗೊತ್ತಿಲ್ಲ. ಇದೇ ಅದಕ್ಕೆ ಅದು ಹಚ್ತಾರಲ್ಲ, ನಾವು ಅದಕ್ಕೇ ಬೇಗ ಮ್ಯಾಮ್ ಹಚ್ತಾರೆ ಅಂದ್ಬಿಟ್ಟು ಹಚ್ಸ್ಕೊಳಕ್ಕೆ ಹೋಗ್ತಾಯಿದ್ವಿ ಅವಾಗ. ಆಮೇಲೆ ಇದು ಭರತನಾಟ್ಯಕ್ಕೆಲ್ಲ ಹಚ್ತಾರಲ್ಲ ಅದು. ಆಮೇಲೆ ಇದು ಅಮ್ಮಗೆ ಅಲರ್ಜಿ ಆಗಿತ್ತು ಅಂದ್ಬಿಟ್ಟು ನನ್ನ ಮಗಳಿಗೆ, ಅದು ಅವಳಿಗೇನೋ ಒಂಥರ ಅಲರ್ಜಿ ಥರ ಆಗ್ಬಿಡ್ತು, ಅವಾಗ ಅದು ಹಚ್ಚಿದ್ರೆ ಹೋಗುತ್ತೆ, ಅದಕ್ಕೆ ಅದು ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದು ಬಾದಾಮ್ ಆಯಿಲ್ ಇದೆ ಅಷ್ಟೇ. ಇದಿಷ್ಟು ಇದ್ರೊಳಗೆ ಇಟ್ಕೊಂಡಿದ್ದೀನಿ. ಇದು ಏನು ಗೊತ್ತಾ ಬಾಕ್ಸು, ಏನು ಬಾಕ್ಸು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ. ಇದು ಹೆಂಗಿದೆ ನೋಡಿ, ಇದು ಚಪ್ಪಲಿದ ಬಾಕ್ಸ್ ಬರುತ್ತಲ್ಲ, ಚಪ್ಪಲಿದು ಅದ್ರದ್ದು ಶೂದು ಬರುತ್ತೆ, ಶೂ ಚಪ್ಪಲಿ ಎಲ್ಲ, ಅದನ್ನು ಕಟ್ ಮಾಡ್ಕೊಬಿಟ್ಟು ಅದಕ್ಕೆ ನಾನು ಈ ಥರ ಅಂಟಿಸ್ಕೊಬಿಟ್ಟು ಈ ಥರ ಮಾಡಿಕೊಂಡೆ. ಆವಾಗ ಏನು ಮಾಡಿದೆ, ಮಧ್ಯದಲ್ಲಿ ಈ ಥರ ರೊಟ್ಟು ಕೊಟ್ಟಿದ್ದೀನಿ. ಅದ್ರದ್ದು ರೊಟ್ಟು ಉಳಿದಿತ್ತಲ್ಲ, ಆ ಸೈ ಕಟ್ ಮಾಡಿರ್ತೀವಲ್ಲ, ಆ ಕಟ್ ಮಾಡೋದನ್ನ ಇದಕ್ಕೆ ಹಾಕ್ತಿದ್ದೀನಿ. ಸಾರಿ, ಇಲ್ಲಿ ಡಿಸ್ಟರ್ಬ್ ಇದೆ. ಇಲ್ಲಿ ಆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರಲ್ಲ ಅದ್ರದ್ದು ಇದು ಸೌಂಡು ನೋಡಿ. ಈ ಥರ ಇಲ್ಲಿ ಬಾಕ್ಸ್ ಅಡ್ಡ ಕೊಟ್ಟು ಗಮ್ ಹಾಕ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಅಕ್ಕಪಕ್ಕ ಅಂದಮೇಲೆ ಮನೆ ಅಂದಮೇಲೆ ಸೌಂಡ್ ಇದ್ದಿದ್ದೆ ಅಲ್ವಾ. ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಬ್ಯಾಗ್ಗಳು. ನನ್ನ ಹತ್ರ ಜಾಸ್ತಿ ಏನು ಕಲೆಕ್ಷನ್ ಇಲ್ಲ, ಸ್ವಲ್ಪನೇ. ನೋಡಿ ಇದನ್ನು ಮಂಗಳೂರಿಗೆ ಹೋದ ತಗೊಬಂದಿದ್ದೆ. ಇದು ಜಯನಗರದ 4th ಬ್ಲಾಕ್ ಅಲ್ಲಿ ಬರುತ್ತಲ್ಲ ಅವಾಗ ಅಲ್ಲಿ ತೊಗೊಂಡಿದ್ದೆ. ಆಮೇಲೆ ಇವೆಲ್ಲ ಚಿಕ್ಕ ಚಿಕ್ಕ ಪೌಚ್ಗಳು ನೋಡಿ ಇಷ್ಟೇ ಪೌಚೆಲ್ಲ. ಇದೆಲ್ಲ 100 ರೂಪಿ, ಆಮೇಲೆ 200 ಆ ಥರದ ಪೌಚ್ ಅಷ್ಟೇ. ಜಾಸ್ತಿ ನನ್ನ ಹತ್ರ ಕಲೆಕ್ಷನ್ಸ್ ಇಲ್ಲ. ಇಷ್ಟೇ. ಎಲ್ಲಿಗಾದ್ರೂ ನಾನು ಹೋಗ್ಬೇಕಾದ್ರೆ ಕೈಯಲ್ಲಿ ಇಟ್ಕೊಳಕ್ಕೆ ಅಂತ ಪೌಚ್ ತೊಗೊಂಡಿದ್ದೀನಿ. ಇದು ಮಾಮೂಲಿ, ಇನ್ನು ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕ್ಕೊಳಕ್ಕೋಸ್ಕರ ಈ ಥರ ಬ್ಯಾಗ್ ತೊಗೊಂಡಿದ್ದೀನಿ. ಇಷ್ಟೇ ನನ್ನ ಕಲೆಕ್ಷನ್ ಇರೋದು ನೋಡಿ. ಇಷ್ಟೇ. ಇದು ಮಾಮೂಲಿ ಒಂದು ಸೈಡ್ ಬ್ಯಾಗ್ ಹಾಕೊಂತಾರಲ್ಲ ಆ ಥರದ್ದು ಅಷ್ಟೇ. ಇದು ಜಯನಗರದಲ್ಲಿ 200, ಇದು 150 ಎಷ್ಟು. ಇದು ಮಂಗಳೂರಿಗೆ ಅವಾಗ ತೊಗೊಂಡಿದ್ದೆ. ಇಷ್ಟೇ. ಆಮೇಲೆ ನಾನು ನೋಡಿ ಇದೆಲ್ಲ ಮಾಮೂಲಿ ರಿಬ್ಬನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದೆಲ್ಲ ಫೋನಿನ ಬಾಕ್ಸು, ಫೋನ್ಗಳ ಬಾಕ್ಸ್ ಬರುತ್ತಲ್ಲ ಅದು. ಮತ್ತು ಇದು ವಾಚಿನ ಬಾಕ್ಸು, ಇದು ಫೋನ್ಗಳ ಬಾಕ್ಸು. ಅದರೊಳಗೆಲ್ಲ ಇದನ್ನು ಹಾಕಿ ಕ್ಲಿಪ್ಪು, ರಿಬ್ಬನ್ನು ಈ ಥರ ಎಲ್ಲವನ್ನೂ ಇಟ್ಕೊಂಡಿದ್ದೀನಿ. ಇನ್ನು ಇದು ವಾಚಿಂದು ನೋಡಿ. ಇದು ವಾಚ್ ಹಾಕಿಟ್ಕೊಂಡಿದ್ದೀನಿ ನನ್ನ ಮಗಂದು, ನನ್ನ ಮಗಳದು. ಇದು ಒಂದು ಹಾಕಿಟ್ಟಿದ್ದೀನಿ ಇದ್ರೊಳಗಡೆ ನೋಡಿ. ಇಷ್ಟೇ. ಇದು ನಾನು ಮಾಮೂಲಿ ಇದು ಏನಪ್ಪ ಟರ್ಮರಿಕ್ಕು ಮತ್ತು ಸ್ಯಾಂಡಲ್ ಪೌಡ್ರು ಹಚ್ಕೊತಾ ಇರ್ತೀನಿ ಯಾವಾಗಾರ ಒಂದೊಂದ್ಸಲಿ ಮಾತ್ರ. ಅದಕ್ಕೆ ಆನ್ಲೈನಲ್ಲಿ ತೊಗೊಂಡಿದ್ದೆ ನಾನು, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದೊಂದು ಬಡ್ಸು. ಇದು ಮಾಮೂಲಿ ಇದೊಂದು ತೊಗೊಂಡಿದ್ದೆ, ಇದಕ್ಕೇನು ಹಾಕಿಡೋಕ್ಕಾಗಿಲ್ಲ. ಅದಕ್ಕೇ ಇದು ನನ್ನ ಮಗಳದೊಂದು ಗೊಂಬೆದಿತ್ತಾ ನೋಡಿ,
ಅದಕ್ಕೆ ಇದ್ರೊಳಗಡೆ ಇರು ನೀನು ಇದ್ರೊಳಗೆ ಕುತ್ಕೊ ಅಂದ್ಬಿಟ್ಟು ನಾನು ಕೂರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ. ಇದ್ರೊಳಗೆ ಇಟ್ಟಿದ್ದೀನಿ. ಆಮೇಲೆ ಮಾಮೂಲಿ ಇದು ಬಳೆ ಬ್ಯಾಂಗಲ್ಸ್ ಎಲ್ಲ ಇರುತ್ತಲ್ಲ, ಉಳಿದಿರುತ್ತಲ್ಲ, ಅದು ಬ್ಯಾಂಗಲ್ಸು ಮತ್ತು ಅದು ಇದು ಏನೋ ಚಿಕ್ಕ ಚಿಕ್ಕದಿರುತ್ತೆ, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾಲಿ ಇರೋ ಬಾಕ್ಸ್ ಇದೆ, ಒಂದು ಇಟ್ಕೊಂಡಿದ್ದೀನಿ. ಇದನ್ನು ಹೇಳ್ತೀನಿ ತಡೀರಿ ಒಂದು ನಿಮಿಷ. ಕೆಳಗಡೆ ಇದೆಯಲ್ಲ ಬ್ಯಾಂಗಲ್ಸು, ಇದು ಸ್ಟೋರಿನೇ ಇದೆ ನೋಡಿ. ಯಾಕೆ ಇಷ್ಟೊಂದು ಬ್ಯಾಂಗಲ್ಸ್ ಇಟ್ಕೊಂಡಿದ್ದೀರಾ ಅಂತ ನಾನು ಕೇಳ್ಬೋದು. ಇದೆಲ್ಲ ನನಗೆ ಅರ್ಶಿನ ಕುಂಕುಮಕ್ಕೆ ಹೋಗಿರ್ತೀನಲ್ಲ, ಅಲ್ಲೆಲ್ಲ ಕೊಟ್ಟಿದ್ರಲ್ಲ, ಎಲ್ಲಾದರೂ ನಾನು ಎಸೆಯೋಕ್ಕೆ ಹೋಗೋದಿಲ್ಲ. ಅಲ್ಲಿ ಇಲ್ಲಿ ಎಸಿದ್ರೆ ತಗ್ಗಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಈ ಥರ ಹಾಕ್ಬಿಟ್ಟು ಇಟ್ಕೊಂಡಿರ್ತೀನಿ. ಯಾವ್ದಾಗುತ್ತೆ ನನಗೆ ಅದನ್ನು ಯೂಸ್ ಮಾಡ್ಕೋಬೋದು. ಚಿಕ್ಕದಾಗಿರೋದನ್ನೆಲ್ಲ ಹಂಗೆ ಇಟ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಬ್ಯಾಂಗಲ್ ಮಿಕ್ಸ್ ಆಗಿದೆ. ಅದಕ್ಕೆ ಎಲ್ಲ ಅರ್ಶಿನ ಕುಂಕುಮ ಕೊಟ್ಟಿರ್ತಾರಲ್ಲ, ಎಲ್ಲ ಅದು ನೋಡಿ ಕಲರ್ ರೆಡ್ಡು, ಒಂಥರ ರೆಡ್ಡು ಮೆರೂನ್ ಅಲ್ವಾ ಕೊಡೋದು ಜಾಸ್ತಿ, ಗ್ರೀನು ಸಾರಿ ರೆಡ್ಡು ಮೆರೂನ್ ಎರಡು ಒಂದೇ ಅಲ್ವಾ, ರೆಡ್ಡು ಮತ್ತು ಗ್ರೀನ್ ಎರಡು ಅಲ್ವಾ ಬ್ಯಾಂಗಲ್ ಕೊಡೋದು ಅರ್ಶಿನ ಕುಂಕುಮಕ್ಕೆ. ಅದಕ್ಕೆ ಎಲ್ಲದನ್ನು ಹಾಕಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ಒಬ್ಬರೊಬ್ರು ಹೆಂಗೆ ಗೊತ್ತಾ, ಅಲ್ಲಿ ಇಲ್ಲಿ ಬಿಡ್ತಾರೆ, ಅದೆಲ್ಲ ಬಳೆ ತಗ್ಗಾಗಿ ಹೋಗುತ್ತೆ, ಆಮೇಲೆ ಅದನ್ನು ಹಾಕೊಳಕ್ಕೂ ಆಗೋಲ್ಲ. ಅದಕ್ಕೇ ಇದ್ರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಹತ್ರ ಇರುತ್ತಲ್ವಾ, ಸುಮ್ಮನೆ ಅಲ್ಲಿ ಇಲ್ಲಿ ಎಸೆಯೋದಕ್ಕಿಂತ ಒಂದು ಹತ್ರ ಇರುತ್ತೆ ಅಂತ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ತೋರಿಸ್ಬಿಡ್ತೀನಿ. ನೋಡಿ ಇದರಲ್ಲಿ ಏನಿಲ್ಲ, ಇಷ್ಟೇ ನಾನು ಹೇಳಿ ತೋರಿಸಿದ್ನಲ್ಲ. ನೋಡಿ ಇದು ಬ್ಯಾಂಗಲ್ ಕೊಟ್ಟಿದ್ರಲ್ಲ, ಅದು ಸ್ವಲ್ಪ ಏನಾದರೂ ದಾರ ಅದು ಇದು ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ಅಯ್ಯೋ ನನ್ನ ಮಗಳು ಏರ್ ಬ್ಯಾಂಡ್ ತೊಗೊಂಡಿದ್ದಾಳೆ ಎಷ್ಟೊಂದು. ಅವಾಗ ಒಂದು ಹಾಕ್ಕೊಂಡಿದ್ದೆ ಏರ್ ಬ್ಯಾಂಡ್, ಅವಳು ಹಾಕ್ಕೊಳೋದೇ ಇಲ್ಲ. ಏರ್ ಬ್ಯಾಂಡ್ಸ್ ಹಾಕ್ಕೊಂಡಿದ್ರೆ ಒಂದು ಪೋನಿ ಹಾಕ್ಕೊತಾಳೆ ಅಷ್ಟೇ. ಜುಟ್ಟು ಹಾಕ್ಕೊಂಡ್ರೆ ಇನ್ನು ಮಿಕ್ಕಿದ್ದು ಏನು ಹಾಕ್ಕೊಳೋದೇ ಇಲ್ಲ ಅವಳು. ನೋಡಿ ಇಷ್ಟೇ ನಂದು ಡ್ರೆಸ್ಸಿಂಗ್ ಟೇಬಲ್. ನೋಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನನ್ನ ಮಗಳು ಇಟ್ಕೊಂಡಿದ್ದಾಳೆ. ನೋಡಿ ಅವಳಂತೂ ನೋಡಿ ಇದರೊಳಗಡೆ ಏನೇನಿದೆ ಅಂತ. ನನ್ನ ಮಗಳಿಗೆ ಇದು ಇಯರಿಂಗ್ಸ್ ಬಾಕ್ಸ್ ತೊಗೊಂಡಿದ್ದೆ, ಆನ್ಲೈನಲ್ಲಿ ಬುಕ್ ಮಾಡಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ತುಂಬ ವರ್ಷನೇ ಆಗೋಯ್ತು ತೊಗೊಂಡು ನಾನು. ನೋಡಿ ಇದರೊಳಗೆ ಹಿಂಗೆ ನನ್ನ ಮಗಳದ್ದು ಇಯರಿಂಗ್ಸ್ ಎಲ್ಲ ಈ ಥರ ಇಟ್ಕೊಳ್ಳಿ, ಎಲ್ಲೂ ಮೆಸ್ಸಿ ಥರ ಆಗೋದಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ಮಾತ್ರ ಇಯರಿಂಗ್ಸ್ ಹಾಕ್ಕೊಳೋದೇ ಇಲ್ಲ. ಆರ್ಟಿಫಿಷಿಯಲ್ ಅಂತ ನನಗೆ ಇಷ್ಟನೂ ಇಲ್ಲ, ನಾನು ಹಾಕ್ಕೊಳೋದಿಲ್ಲ. ಚಿಕ್ಕದೊಂದು ಈ ವಾಲೆ ಬಿಟ್ಟರೆ ನಾನು ಏನೂ ಹಾಕ್ಕೊಳಲ್ಲ. ನೋಡಿ ಅವಳು ನನಗಿಷ್ಟ, ನನಗೆ ಆ ಥರದ್ದೆಲ್ಲ ಇಷ್ಟ, ಆದರೆ ನನಗೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ. ನನ್ನ ಮಗಳು ಹಾಕ್ಕೊಳ್ಳಿ ಅಂತ ಅವಳಿಗೆ ಈ ಥರದ್ದೆಲ್ಲ ತೊಗೊಂಡಿದ್ದೀನಿ. ನಾನಾದರೂ ಹಾಕ್ಕೊಂಡಿಲ್ಲ, ನನ್ನ ಮಗಳಾದರೂ ಹಾಕ್ಕೊಳ್ಳಿ ಅಂತ ಅಷ್ಟೇ. ಎಲ್ಲ ಥರದ ಇಯರಿಂಗ್ಸ್ ಇದೆ. ಇದಂತೂ ಪುಕ್ಕ ಥರ ನೋಡಿ, ಇದು ಪುಕ್ಕ ಥರ ಹಾಕೋತಾಳೆ ನನ್ನ ಮಗಳು, ಅವಳಿಗಿಷ್ಟ. ನೋಡಿ ಈ ಥರದೊಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮಿಸ್ಸಿ ಥರ ಆಗಲ್ಲ, ಚೆನ್ನಾಗಿರುತ್ತೆ ಅಂತ ನೋಡಿ ಇರೋದು ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಮಾಮೂಲಿ ಎಲ್ಲರೂ ಹೋಗ್ಬೇಕಾದ್ರೆ ನಾನು ಮೇಕಪ್ ಮಾಡ್ಕೊಳಕ್ಕೆ ಮಾತ್ರ. ನೋಡಿ ಇಷ್ಟೇ, ನಾನು ಮೇಕಪ್ ಏನು ಜಾಸ್ತಿ ಇಟ್ಕೊಂಡಿರೋದಿಲ್ಲ, ಇಷ್ಟೇ. ಒಂದು ಲಿಫ್ಟಿಕ್ಕು, ಐಲೈನರ್, ಸ್ಟಿಕ್ಕರು, ಬಫ್ಫು, ಇಷ್ಟು. ನಾನು ಜಾಸ್ತಿ ಮೇಕಪ್ ಮಾಡೋದಿಲ್ಲ, ಮೇಕಪ್ ಐಟಮು ನನ್ನ ಹತ್ರ ಇಲ್ಲ. ಆಮೇಲೆ ಮಾಮೂಲಿ ಇದು ಐ ಶ್ಯಾಡೋದು ಕಣ್ಣಿಂದು. ಇನ್ನು ಮಾಮೂಲಿ ಇದೆಲ್ಲ ಅವತ್ತು ತೋರಿಸಿದ್ನ ನಿಮಗೆ, ಸರಗಳೆಲ್ಲ ಹಾಕಿಟ್ಕೊಂಡಿದ್ದೀನಿ. ಎಲ್ಲ ಮೊಬೈಲ್ ಬಾಕ್ಸ್ಗಳು ಇದೆಲ್ಲ. ಟ್ಯಾಬಿಂದ ಬರುತ್ತಲ್ಲ ಟ್ಯಾಬು, ಅದ್ರದ್ದು ಇದು ಬಾಕ್ಸ್ ನೋಡಿ. ಎರಡು ಫುಲ್ಲು ಸರಗಳು, ಆರ್ಟಿಫಿಷಿಯಲ್ ಸರಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಮಣಿ ಸರಗಳಂತೆ ಚಿಕ್ಕದ ಪ್ರತಿಯೊಂದು ಇದೆ ಇದರೊಳಗಡೆ. ಎಸೆಯೋಕ್ಕೆ ಹೋಗಿಲ್ಲ ಯಾವುದು ನಾನು. ಆಮೇಲೆ ನೋಡಿ ಇದೊಂದು ಮ್ಯಾಜಿಕ್ ತೋರಿಸ್ತೀನಿ. ಇದು ಸ್ಪೆಕ್ಸ್ ಬಾಕ್ಸು, ತುಂಬ ವರ್ಷದ ಹಿಂದೆ. ಅದನ್ನು ನಾನು ಏನು ಮಾಡಿದೆ, ಈ ಥರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಕ್ಲಿಪ್ಸ್ ಎಲ್ಲ ಇದ್ರೊಳಗೆ ಇಟ್ಕೊಬೋದು. ಹಿಂಗೆ ಎಲ್ಲೆಲ್ಲ ಎಸೆಯೋದಕ್ಕಿಂತ ಇದ್ರೊಳಗೆ ಇಟ್ಕೊಂಡ್ರೆ ನನಗೆ ಸಡನ್ನಾಗಿ ತಕ್ಷಣ ಸಿಕ್ಬಿಡುತ್ತೆ. ಎಲ್ಲೋ ಕ್ಲಿಪ್ ಎಲ್ಲಿ ಅಂದರೆ ಇದ್ರೊಳಗಡೆ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಇದ್ರ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ನನ್ನ ಮಗಳದು ತಲೆಗೆ ಅಂದರೆ ನಾನು ಜುಟ್ಟು ಹಾಕಿರ್ತೀನಲ್ಲ ರಿಬ್ಬನ್ನು, ಅದು ಹಿಂದ್ಗಡೆ ಹಾಕೋರಂದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತು. ನಾವು ಆದರೂ ಹಾಕ್ಕೋಬೋದು, ಎಲ್ಲರೂ ಹಾಕ್ಕೋಬೋದು ಅಂತ ಇದು ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಇದೊಂದು ಪರ್ಸ್ ಇಟ್ಕೊಂಡಿದ್ದೀನಿ. ಪರ್ಸ್ ಒಳಗೆ ಏನಿದೆ ಗೊತ್ತಾ ತೋರಿಸ್ತೀನಿ ಒಂದು ನಿಮಿಷ. ಪಿನ್ಸು, ಸುಜಾತ ಏರ್ಪಿನ್ ಬರುತ್ತಲ್ಲ, ಇದು ನಂದು. ಇದ್ರದ್ದೊಂದು ಸ್ಟೋರಿನೇ ಇದೆ. ಇದು ಏನಪ್ಪ, ಇದು ಸತ್ಯನಾರಾಯಣ ಪೂಜೆ ಮಾಡಿದ್ವಲ್ಲ, ಅವಾಗ ಎಲ್ಲರೂ ನಾವು ಮೇಕಪ್ ಮಾಡಿಸ್ಕೊಂಡಿದ್ವಿ. ಅವಾಗ ಎಲ್ಲರಿಗೂ ಸುಜಾತ ಏರ್ಪಿನ್ ಹಾಕಿದ್ರು. ಅದು ನಾನು ಎಲ್ಲರ ತಲೆದು ತೊಗೊಂಡು ಅಲ್ಲಿ ಎಸ್ತಿದ್ರಲ್ಲ, ಎಲ್ಲ ಅದನ್ನ ಇದ್ರೊಳಗಡೆ ಹಾಕಿ ನಾನು ಇಟ್ಕೊಂಡಿದ್ದೀನಿ. ಏನಕ್ಕಾದ್ರೆ ಯೂಸ್ ಆಗೋದು, ಸುಮ್ಮನೆ ಅಲ್ಲಿ ಇದ್ರೊಳಗೆ ಹಾಕಿ ಇಟ್ಕೊಂಡ್ರೆ ನಮ್ಗೆ ಏನಕ್ಕಾದ್ರೆ ಹೂವು ಮುಡ್ಕೊಳಕ್ಕಾಗಲಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಸುಜಾತ ಏರ್ಪಿನ್ ಮಾತ್ರ. ಮಾಮೂಲಿ ಇದೆಲ್ಲ ಬಾಕ್ಸು. ಸೊ ಇದೆಲ್ಲ ಮೊಬೈಲ್ ಬಾಕ್ಸ್ಗಳು ಅದು ಇದು ಅಂತ ಆರ್ಟಿಫಿಷಿಯಲ್ ಇದೆಲ್ಲ ಇಟ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ ಇದೆಲ್ಲ, ಯಾವುದು ಚಿನ್ನದೆಲ್ಲ ಯಾವುದು ಇಲ್ಲ, ಎಲ್ಲ ಆರ್ಟಿಫಿಷಿಯಲ್. ಇದರಲ್ಲಿ ಮಾಮೂಲಿ ನನ್ನ ಮಗಳಿಗೆ ಒಂದು ದಿವಸ ಇದಾಕ್ಸಿದ್ದೆ, ಒಂದು 2 years ಬ್ಯಾಕ್ ಅನಿಸುತ್ತೆ. ರಾಧೆದು ಹಾಕ್ಸಿದ್ನಲ್ಲ, ಆವಾಗ ರಾಧೆದು ತಗೊಂಡಿದ್ದೆ ನಾನು.
ನೋಡಿ ಅದಕ್ಕೆ ಇದ್ರೊಳಗಡೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸುಮ್ಮನೆ ಎಸೆಯೋದಿಲ್ಲ ನಾನು, ಅದು ಒಂಥರ ನನಗೆ ಅದೆಲ್ಲ ಅಲ್ಲಿ ದುಡ್ಡು ಕೊಟ್ಟು ತಂದಿರ್ತೀನಿ ಅಂತ ಎಸೆಯೋಕ್ಕೆ ಹೋಗೋದೇ ಇಲ್ಲ ನಾನು. ಮಾಮೂಲಿ ನನ್ನ ಮಗಳು ಇದೊಂದು ಪೌಚ್ ಇಟ್ಕೊಂಡಿದ್ದಾಳೆ, ಎಲ್ಲರೂ ಹೋಗ್ಬೇಕಾದ್ರೆ ನಾವು ಟ್ರಾವೆಲ್ ಮಾಡೋಕೆ ಇಟ್ಕೋಬೇಕಂತ. ಅವಳು ಮುಟ್ಟಂಗಿಲ್ಲ, ಅವಳದು ನಾನು ನೋಡಿ ಏನೇನು ಇಟ್ಕೊಂಡಿದ್ದಾಳೆ ಅಂತ. ಅವಳದು ಮಮ್ಮಿ ಯಾಕೆ ಮುಟ್ಟಿದ್ಯಾ ಅಂತೇಳಿ ಅವಳದು ಮೇಕಪ್ ನಾನು ಬರ್ತಡೆಗೆಲ್ಲ ಕೊಡಿಸಿರ್ತೀನಲ್ಲ ನೋಡಿ, ಅವಳೇನೋ ಇಟ್ಕೊಂಡಿರ್ತಾಳೆ ಇದರೊಳಗಡೆ, ಮುಟ್ಟಕ್ಕೆ ಹೋಗಲ್ಲ. ಅದಕ್ಕೆ ನಾನು ಹಂಗೇ ಕ್ಲೋಸ್ ಮಾಡಿ ಇಟ್ಬಿಟ್ಟಿರ್ತೀನಿ. ಆವಾಗಲೇ ಗೊತ್ತಾಗ್ಬಿಡುತ್ತೆ ತೆಗ್ದಿದ್ಯಾ ಮಮ್ಮಿ ಅಂತ ಕೇಳ್ತಾಳೆ ನಾನು ಬಂದ ತಕ್ಷಣ. ಅಷ್ಟೇ. ಇನ್ನು ಇದೊಂದು ಇವಾಗೆಲ್ಲ ಬರ್ತಡೆಗೆಲ್ಲ ಕೊಡಿಸಿದ್ರೆ ಅವಳದೆಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ, ಮುಟ್ಟಕ್ಕೆ ಹೋಗೋದಿಲ್ಲ. ಅವಳಿಗೆ ಅಂತಲೇ ನಾನು ಇದು ಏನಪ್ಪ ನೈಲ್ ಪಾಲಿಶ್ ಎಲ್ಲ ಕೊಡಿಸಿದ್ದೆ, ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾಳೆ. ಇನ್ನು ಮಾಮೂಲಿ ಇದರೊಳಗಡೆ ಇದೊಂದು ಬಾಕ್ಸ್ ಇದಕ್ಕೆ ಪಿನ್ನುಗಳು ಹಾಕ್ಕೊಂಡು, ಸೇಫ್ಟಿ ಪಿನ್ ಬರುತ್ತಲ್ಲ ಅದು ಹಾಕಿಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಇದೊಂದು ಬಾಕ್ಸಿಗೆ ನೋಡಿ, ಇದು ಸ್ಟೋನ್ ಥರ ಅಲ್ವಾ ಇದು ಸರ, ಅದಕ್ಕೋಸ್ಕರ ನಾನು ಹತ್ತಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ನನ್ನ ಮಗಳಿಗೆ ಇಷ್ಟಪಟ್ಟು ನಾನು ತೊಗೊಂಡಿದ್ದೆ. ಇದು ಸ್ಟೋನ್ದು ಫ್ರಾಕಿಗೆ ಚೆನ್ನಾಗಿರುತ್ತೆ, ಒಂಥರ ಸಿಂಪಲಾಗಿರೋ ಫ್ರಾಕಿಗೆ ಇದು ಗ್ರ್ಯಾಂಡಾಗಿರೋದು ಹಾಕೋರೆ ಚೆನ್ನಾಗಿ ಕಾಣುತ್ತೆ ಅಂತ ಹತ್ತಿ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಹತ್ತಿ ಹಾಕಿ ಇಟ್ಕೊಳೋದ್ರಿಂದ ನಮಗೆ ಚೆನ್ನಾಗೂ ಇರುತ್ತೆ ಮತ್ತು ಇದಾಗೋದಿಲ್ಲ, ಒಂಥರ ಮುರಿದೋಗೋ ಥರ ಆಗೋಲ್ಲ, ಮೆತ್ತಗಿರೋ ಥರ ಸಾಫ್ಟಾಗಿರುತ್ತೆ. ನೋಡಿ ಈ ಥರ ಇಷ್ಟೇ. ನೋಡಿ ಇಷ್ಟೇ ನೋಡಿ, ಇಷ್ಟು ಬಾಕ್ಸ್ ನನಗಿಷ್ಟೇ ಇರೋದು ಡ್ರೆಸ್ಸಿಂಗ್ ಟೇಬಲ್ಲು. ಚಿಕ್ಕದಾಗಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಇವತ್ತು ಹಿಂಗಿತ್ತು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್, ಬಾಯ್.